ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಆದ್ಯ ಕಲರ್ಫುಲ್. ನಾನು ಸುಮಾ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ತುಂಬಾ ಈಸಿಯಾಗಿ ಟೇಸ್ಟಿಯಾಗಿ ಮಾಡ್ಕೊಳ್ಳುವಂತಹ ಒಂದು ಬ್ರೇಕ್ಫಾಸ್ಟ್ ರೆಸಿಪಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಚಪಾತಿ, ಪೂರಿ, ರೊಟ್ಟಿಗೆ ಈ ರೀತಿಯ ಬೀಟ್ರೋಟ್ ಪಲ್ಯ ತಯಾರಿಸಿದರೆ 4-5 ಚಪಾತಿ ತಿಂತಾರೆ ಅಂತಲೇ ಹೇಳ್ಬೋದು. ಅಷ್ಟು ಟೇಸ್ಟಿಯಾಗಿ ಮತ್ತು ತುಂಬ ಬೇಗ ಮಾಡ್ಕೊಳ್ಳುವಂತಹ ಒಂದು ರೆಸಿಪಿ ಇದು. ಸೊ ಖಂಡಿತವಾಗ್ಲೂ ಒಂದ್ಸಲ ನೀವು ತಯಾರಿಸಿ ಹೇಗಿತ್ತು ಅಂತ ತಪ್ಪದೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸೋದಂತೂ ಮರಿಬೇಡಿ. ಸೊ ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಮಾಡಿದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಲೈಕ್ ಮಾಡಿ ಮತ್ತು ಹೆಚ್ಚೆಚ್ಚು ಶೇರ್ ಮಾಡಿ. ಸೊ ಮೊದಲನೇದಾಗಿ ಇವಾಗ ನೋಡ್ಬೋದು ನೀವು, ಈರುಳ್ಳಿ ಸುಮಾರು ಒಂದು 2-3 ಈರುಳ್ಳಿಯನ್ನು ನಾನು ಕಟ್ ಮಾಡಿ ತಗೊಂಡಿದ್ದೀನಿ. ಮತ್ತು 1 ಟೊಮ್ಯಾಟೊವನ್ನು ಕಟ್ ಮಾಡ್ಕೊಂಡಿದ್ದೀನಿ. ಹಾಗೆ ಹಸಿರು ಮೆಣಸಿನ್ಕಾಯಿ, ನಮಗೆ ಖಾರಕ್ಕೆ ಅನುಗುಣವಾಗಿ ಹಸಿರು ಮೆಣಸಿನ್ಕಾಯಿ ಮತ್ತು ಕರಿಬೇವು ಇಷ್ಟನ್ನು ಕೂಡ ತಗೊಂಡಿದ್ದೀನಿ. ಸೊ ಈಗ ಒಂದು ಪ್ಯಾನಿಗೆ ನಾನಿಲ್ಲಿ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ. ಒಂದು 2-3 ಸ್ಪೂನ್ ಆಗುವಷ್ಟು ಎಣ್ಣೆಯನ್ನು ಸೇರಿಸ್ಕೊಂಡಿದ್ದೀನಿ. ಅದಾದ ನಂತರ ಇದಕ್ಕೆ ಸ್ವಲ್ಪ ಸಾಸಿವೆಯನ್ನು ಹಾಕ್ಕೊಂಡಿದ್ದೀನಿ. ಸಾಸಿವೆ ಸಿಡಿದ ನಂತರ 1 ಸ್ಪೂನ್ ಆಗುವಷ್ಟು ಕಡಲೆಬೇಳೆ, 1 ಸ್ಪೂನ್ ಆಗುವಷ್ಟು ಉದ್ದಿನ ಬೇಳೆ, ಇವೆರಡನ್ನು ಕೂಡ ತಗೊಳ್ಳೋಣ. ನೋಡ್ಬೋದು ನೀವು, ಎರಡನ್ನು ಕೂಡ ಚೆನ್ನಾಗಿ ನಾವು ಫ್ರೈ ಮಾಡ್ಕೋಬೇಕಾಗತ್ತೆ. ಸೊ ನೋಡ್ಬೋದು, ಈ ರೀತಿಯಾಗಿ ಸ್ವಲ್ಪ ಕೆಂಪಗಾಗೋ ಹಾಗೆ ಫ್ರೈ ಮಾಡಿಕೊಂಡು ಹಸಿರು ಮೆಣಸಿನ್ಕಾಯಿನ ನಾನಿಲ್ಲಿ ಕಟ್ ಮಾಡಿಕೊಂಡು ತಗೊಂಡಿದ್ದೀನಿ. ಸೊ ಹಸಿರು ಮೆಣಸಿನ್ಕಾಯಿ ಸುಮಾರು ಒಂದು 8-9 ಹಸಿರು ಮೆಣಸಿನ್ಕಾಯಿನ ತಗೊಂಡಿರೋವಂಥದ್ದು. ಸೊ ನಿಮಗೆ ಎಷ್ಟು ಬೇಕೋ ನೋಡಿಕೊಂಡು ನೀವು ಉಪಯೋಗಿಸಿ, ಖಾರಕ್ಕೆ ಅನುಗುಣವಾಗಿ ತಗೊಳ್ಳಿ. ಸೊ ಇವಾಗ ಸ್ವಲ್ಪ ಕರಿಬೇವನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಸೊ ಕರಿಬೇವು ಎಲ್ಲ ಹಾಕಿದ ನಂತರ ಒಂದು ಸಲ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಇದನ್ನು ನಾವು ಹಾಗೆ ಇದನ್ನು ಫ್ರೈ ಮಾಡ್ಕೋಬೇಕು. ಅದಾದ ನಂತರ ಈರುಳ್ಳಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಒಂದು 2-3 ಈರುಳ್ಳಿಯನ್ನು ಉದ್ದುದ್ದವಾಗಿ ಸಣ್ಣಗೆ ಕಟ್ ಮಾಡಿ ತಗೊಂಡಿರುವಂಥದ್ದು. ಸೊ ನೀವು ಕೂಡ ಈರುಳ್ಳಿ ಜಾಸ್ತಿ ಇಷ್ಟಪಡೋದಾದರೆ ಹಾಕ್ಕೊಳ್ಳಿ, ಇಲ್ಲ ಕಮ್ಮಿ ಬೇಕು ಅಂದರೆ ಕಮ್ಮಿ ಉಪಯೋಗಿಸ್ಬೋದು. ಸೊ ನಾನು ಇವತ್ತು ತೋರಿಸ್ತಿರೋವಂಥ ಒಂದು ಬೀಟ್ರೋಟ್ ಪಲ್ಯ ನಾವು ಸುಮಾರು 5-6 ಜನ ತಿನ್ನೋವಷ್ಟು ಒಂದು ಬೀಟ್ರೋಟ್ ಪಲ್ಯವನ್ನು ಮಾಡ್ತಿರೋ ಅಂಥದ್ದು. ಸೊ ಖಂಡಿತವಾಗ್ಲೂ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಈ ವಿಧಾನದಲ್ಲಿ ನೀವು ಮನೆಯಲ್ಲಿ ಸುಮಾರು ಬಾರಿ ತಯಾರಿಸಿರ್ತೀರ, ಆದರೆ ವಿಧಾನ ಸ್ವಲ್ಪ ಚೇಂಜ್ ಇರ್ಬೋದು ಅಷ್ಟೇ, ಆದರೆ ಟೇಸ್ಟು ಸೂಪರ್ ಅನಿಸುತ್ತೆ. ಖಂಡಿತ ಈ ವಿಧಾನದಲ್ಲಿ ನೀವು ಕೂಡ ಒಂದ್ಸಲ ತಯಾರಿಸಿ. ಈಗ ಇದಕ್ಕೆ ಸ್ವಲ್ಪ ಉಪ್ಪನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಉಪ್ಪನ್ನು ಹಾಕಿದ ನಂತರ ಈರುಳ್ಳಿ ಚೆನ್ನಾಗಿ ಬೇಯುತ್ತೆ, ಅದಕ್ಕೋಸ್ಕರ ಬೇಗ ಬೇಯುತ್ತೆ ಅಂತ ನಾವು ಉಪ್ಪನ್ನು ಸೇರಿಸ್ಕೊಂಡಿದ್ದೀವಿ. ರುಚಿಗೆ ತಕ್ಕಷ್ಟು ನೋಡಿಕೊಂಡು ಉಪ್ಪನ್ನು ಹಾಕ್ಕೊಳ್ಳಿ. ಸ್ವಲ್ಪ ಅರಿಶಿನ ಸೇರಿಸ್ಕೊಳ್ತಾ ಇದ್ದೀನಿ. ಖಂಡಿತವಾಗ್ಲೂ ಒಂದು ಚಿಟಿಕೆಯಷ್ಟು ಅರಿಶಿನ ಹಾಕ್ಕೊಳ್ಳಿ, ಟೇಸ್ಟು ಹೇಗಿರುತ್ತೆ ಅಂತ ನಿಮಗೂ ಕೂಡ ಗೊತ್ತಾಗುತ್ತೆ. ಸೊ ಅರಿಶಿನ ಯಾರು ಬೀಟ್ರೂಟ್ ಪಲ್ಯಕ್ಕೆ ಕೆಲವರೆಲ್ಲ ಅರಿಶಿನ ಹಾಕೋದಿಲ್ಲ. ಸೊ ಅಂಥವ್ರು ಅಯ್ಯೋ ಯಾರು ಹಾಕ್ತಾರೆ ಅಂತ ಅನ್ಕೋಬೇಡಿ, ಖಂಡಿತ ಸ್ವಲ್ಪ ಅರಿಶಿನ ಸೇರಿಸಿ, ಟೇಸ್ಟು ನಿಮಗೂ ತಿಳಿಯುತ್ತೆ. ಇವಾಗ ಅರಿಶಿನ ಹಾಕಿದ ನಂತರ ಸ್ವಲ್ಪ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಮಿಕ್ಸ್ ಮಾಡಿದ ನಂತರ ಈಗ ಈರುಳ್ಳಿ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗಿದೆ. ಅದಾದ ನಂತರ ಟೊಮ್ಯಾಟೊವನ್ನು ಸೇರಿಸ್ಕೊಳ್ತಾ ಇದ್ದೀನಿ. 1 ಟೊಮ್ಯಾಟೊವನ್ನು ಸಣ್ಣದಾಗಿ ಉದ್ದುದ್ದ ಕಟ್ ಮಾಡಿಕೊಂಡು ತಗೊಂಡಿರೋವಂಥದ್ದು. ಈಗ ಮಿಕ್ಸ್ ಮಾಡ್ಕೊಳ್ಳೋಣ. ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಂಡಿರಿದ್ದೀನಿ. ಈಗ ನೋಡ್ಬೋದು ನೀವು, ಬೀಟ್ರೋಟಲ್ಲಿ 1-1.5 ಬೀಟ್ರೋಟನ್ನು ತುರಿದು ತೊಗೊಂಡಿದ್ದೀನಿ, ಆಯಿತಾ. ಸೊ ತುರಿದು ತೊಗೊಂಡಿರೋ ಅಂಥದ್ದು, ಮತ್ತು ಒಂದು 2-3 ಬೀಟ್ರೋಟನ್ನು ಕಟ್ ಮಾಡಿ ತೊಗೊಂಡಿರೋ ಅಂಥದ್ದು. ಸೊ ಪೂರ್ತಿ ತುರಿದು ತೊಗೊಂಡ್ರೆ ಕೆಲವರಿಗೆ ಇಷ್ಟ ಆಗೋದಿಲ್ಲ, ಪೂರ್ತಿ ಕಟ್ ಮಾಡಿ ತೊಗೊಂಡ್ರು ಕೂಡ ಅಷ್ಟು ಇಷ್ಟಪಡೋದಿಲ್ಲ ಕೆಲವರು. ಸೊ ಅದಕ್ಕೋಸ್ಕರ ನೀವು ಒಂದನ್ನು ತುರಿದು ತಗೊಳ್ಳಿ, ಮತ್ತು ಒಂದು ಹಾಗೆ ಕಟ್ ಮಾಡಿ ಹಾಕ್ಕೊಳ್ಳಿ. ಟೇಸ್ಟ್ ನಿಮಗೂ ಕೂಡ ಅದು ಬಾಯಲ್ಲಿ ತಿಂತಾ ಇದ್ದರೆ ಹಾಗೆ ಸಿಗ್ತಾ ಇರುತ್ತೆ, ತುಂಬ ಚೆನ್ನಾಗೂ ಇರುತ್ತೆ. ಮತ್ತು ಈ ಗ್ರೇವಿ ಸೂಪರಾಗಿ ಅನಿಸುತ್ತೆ ನಿಮಗೂ ಕೂಡ, ಚಪಾತಿಗೆ ಪೂರಿಗೆ ಎಲ್ಲ ಸೂಪರ್ ಅನಿಸುತ್ತೆ ಈ ಒಂದು ಪಲ್ಯ. ಈಗ ಬೀಟ್ರೋಟನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಟೊಮ್ಯಾಟೊ ಮತ್ತು ಈರುಳ್ಳಿ ಚೆನ್ನಾಗಿ ಬೆಂದ ನಂತರ ಈಗ ನಾವು ಬೀಟ್ರೋಟನ್ನು ಹಾಕ್ಕೊಳ್ಬೇಕಾಗತ್ತೆ. ಸೊ ಒಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ ಏನು ಅಂತ ಅಂದರೆ, ಇದಕ್ಕೆ ನಾವು ಒಂದು ಕ್ಯಾರೆಟನ್ನು ಕಟ್ ಮಾಡಿ ಹಾಕ್ಕೊಳ್ಳಿ. 1 ಕ್ಯಾರೆಟು ಬೀಟ್ರೋಟ್ ಪಲ್ಯಕ್ಕೆ 1 ಕ್ಯಾರೆಟನ್ನು ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊಳ್ಳಿ. ಆ ಟೇಸ್ಟು ಹೇಗಿರುತ್ತೆ ಅಂತ ತಪ್ಪದೆ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಫ್ರೆಂಡ್ಸ್. ಯಾಕೆಂದರೆ ಬೀಟ್ರೋಟ್ ಪಲ್ಯ ಮಾಡಿದಾಗ 1 ಕ್ಯಾರೆಟನ್ನು ಅದನ್ನು ಕಟ್ ಮಾಡಿ ಹಾಕಿದ್ರೆ ಆ ಬೀಟ್ರೋಟ್ ಪಲ್ಯ ಟೇಸ್ಟ್ ಏನಿದೆಯಲ್ಲ, ಸೊ ಅದು ಇನ್ನಷ್ಟು ಹೆಚ್ಚಾಗುತ್ತೆ ಕ್ಯಾರೆಟ್ ಒಂದು ಹಾಕೋದ್ರಿಂದ. ಸೊ ನಾನು ಆ ವಿಡಿಯೋನ ಇಲ್ಲಿ ಸ್ಕಿಪ್ ಆಗಿಬಿಟ್ಟಿದೆ, ದಯವಿಟ್ಟು ಕ್ಷಮಿಸಿ. ಸೊ ನಾನು ಒಂದು ಕ್ಯಾರೆಟನ್ನು ಕೂಡ ಇದಕ್ಕೆ ಸೇರಿಸ್ಕೊಳ್ತೀನಿ. ಮತ್ತು ಸೊ ಈಗ ನೀಟಾಗಿ ಫಸ್ಟು ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿಕೊಂಡು ಈಗ
ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಸೊ ಮಿಕ್ಸ್ ಆಗಿದೆ. ಸುಮಾರು ಈಗ ಇದಕ್ಕೆ ನೀರು ಬೇಕು ಅಂದರೆ ಒಂದು 2 ಸ್ಪೂನ್ ನೀರು ಹಾಕ್ಕೋಬೇಕು ಅಷ್ಟೇ, ಜಾಸ್ತಿ ನೀರೇನು ಬೇಕಾಗೋದಿಲ್ಲ. ಬೇಕು ಅಂದರೆ 2 ಸ್ಪೂನ್ ನೀರು ಹಾಕ್ಕೊಂಡು ಒಂದು 5 ನಿಮಿಷ ಇದನ್ನು ಬೇಯಿಸ್ಕೊಳ್ಳಿ. ಆಯಿತಾ? 5 ನಿಮಿಷ ಬೇಯಿಸಿದ ನಂತರ ನೀವು ಇದಕ್ಕೆ ನಾನು ಈಗ ಕ್ಯಾರೆಟ್ ಕೂಡ ಹಾಕ್ಕೊಂಡಿದ್ದೀನಿ. ದಯವಿಟ್ಟು ಕ್ಷಮಿಸಿ ಫ್ರೆಂಡ್ಸ್, ಇದಕ್ಕೆ ಕ್ಯಾರೆಟ್ ಹಾಕ್ಕೊಳ್ಬೇಕು. 1 ಕ್ಯಾರೆಟ್ ಹಾಕ್ಕೊಳ್ಳಿ. ಸೊ ನಾನು ಹಾಕಿದ್ದೀನಿ, ಅದು ನಿಮಗೆ ಗೊತ್ತಾಗ್ತಾ ಇಲ್ಲ, ದಯವಿಟ್ಟು ಅದ್ರ ಬಗ್ಗೆ ಕ್ಷಮೆ ಇರಲಿ. ಸೊ ಅದಾದ ನಂತರ ಈಗ 5 ನಿಮಿಷ ಬೇಯಿಸಿದಾದ ನಂತರ ಪೂರ್ತಿಯಾಗಿ ಬೆಂದಿದೆ. ಅದಾದ ನಂತರ ಇವಾಗ ನಾನಿಲ್ಲಿ ಸುಮಾರು ಒಂದು ಅರ್ಧ ಕಪ್ ಆಗೋಷ್ಟು ಅಂತ ಅಂದರೆ ಒಂದು 3 ಟೇಬಲ್ ಸ್ಪೂನ್ ಆಗೋಷ್ಟು ಕಾಯಿ ತುರಿ 3 ಅಥವಾ 4 ಟೇಬಲ್ ಸ್ಪೂನ್ ಹಾಕ್ಕೊಂಡ್ರೂ ಕೂಡ ಚೆನ್ನಾಗಿರುತ್ತೆ. ಅದಾದ ನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿ ನಾನು ಹಾಕ್ಕೊಂಡಿದ್ದೀನಿ. ಇಷ್ಟನ್ನು ಕೂಡ ಸಣ್ಣದಾಗಿ ಕೊತ್ತಂಬರಿ ಸೊಪ್ಪನ್ನು ನಾನು ಕಟ್ ಮಾಡಿ ಹಾಕ್ಕೊಂಡಿರೋವಂಥದ್ದು. ಸೊ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ತುಂಬಾ ಈಸಿಯಾಗಿರುವಂಥ ಒಂದು ಬ್ರೇಕ್ಫಾಸ್ಟ್ ರೆಸಿಪಿ ಇದು. ಸೊ ಖಂಡಿತವಾಗ್ಲೂ ನೀವು ಈ ಬೀಟ್ರೂಟ್ ಅಂದರೆ ಯಾವಾಗಲೂ ಕೂಡ ಪಲ್ಯವನ್ನು ಮಾಡ್ಕೊಂಡು ತಿಂತಾನೆ ಇರ್ತೀವಲ್ವ. ಸೊ ಈ ರೀತಿಯಾಗಿ ಒಂದು ಸಲ ತಯಾರಿಸಿ ಹೇಗಿತ್ತು ಅಂತ ತಿಳಿಸಿ. ಹಾಗೆ ಈಗ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಇದನ್ನು ಬೇಯಿಸ್ಕೊಳ್ಬೇಕು. ಯಾಕೆಂತಂದರೆ ನಾವು ಕಾಯಿಯನ್ನು ಹಾಕಿದ್ದೀವಲ್ಲ, ಸೊ ಕಾಯಿ ಹಾಗೆ ಹಸಿ ಹಸಿ ಆಗಿರುತ್ತೆ. ಅದಕ್ಕೋಸ್ಕರ ಒಂದು ಸ್ವಲ್ಪ ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದು 2-3 ಸೆಕೆಂಡ್ವರೆಗೂ ಇದನ್ನು ಬೇಯಿಸ್ಕೊಂಡ್ರೆ ಸಾಕು. ಜಾಸ್ತಿ ಏನು ಟೈಮ್ ಹಿಡಿಯೋದಿಲ್ಲ. ನೀವು ಚಪಾತಿ, ಪೂರಿ, ರೊಟ್ಟಿ ಯಾವುದಕ್ಕಾದರೂ ಇದನ್ನು ಮಾಡಿಕೊಂಡು ತಿನ್ಬೋದು ಫ್ರೆಂಡ್ಸ್. ಓಕೆ, ಸೊ ಹಾಗೆ ಇಲ್ಲ ಅಂತಂದರೆ ನೀವು ಬರೀ ಸೈಡ್ ಡಿಶ್ಶಿಗೆ ಬೇಕು ಅಂತಂದರೂ ಹಾಗೂ ಕೂಡ ಮಾಡ್ಕೋಬೋದು. ಸೊ ನೋಡಿ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನೀವೊಂದು 2 ಸ್ಪೂನ್ ನೀರು ಹಾಕ್ಕೊಂಡ್ರೂ ಕೂಡ ಅದು ಸ್ವಲ್ಪ ನಿಮಗೆ ನೀರಿದೆ ಅಂತ ಅನ್ನಿಸ್ಬೋದು ಅವಾಗ, ಬಟ್ ಆಮೇಲೆ ಅದು ಪೂರ್ತಿಯಾಗಿ ಡ್ರೈ ಆಗುತ್ತೆ. ಅದಕ್ಕೋಸ್ಕರ ಬೇಕು ಅಂದರೆ ಒಂದು 2 ಸ್ಪೂನ್ ನೀರನ್ನು ಸೇರಿಸ್ಕೊಳ್ಳಿ. ಎಣ್ಣೆನೂ ಅಷ್ಟೇ ತುಂಬ ಜಾಸ್ತಿ ಏನು ಹಾಕ್ಕೊಳ್ಳೋಕೆ ಹೋಗ್ಬಿಡಿ. ಕೆಲವರೆಲ್ಲ ಬೀಟ್ರೂಟ್ ಪಲ್ಯ ಮಾಡಬೇಕು ಅಂದರೆ ಎಣ್ಣೆಯನ್ನು ಜಾಸ್ತಿ ಹಾಕ್ಕೊಳ್ತಾರೆ. ಇಲ್ಲ, ಖಂಡಿತ ಇಲ್ಲ. ಒಂದು 2-3 ಸ್ಪೂನ್ ಎಣ್ಣೆಯನ್ನು ಉಪಯೋಗಿಸಿದ್ರೆ ಸಾಕು. ಈಗ ರುಚಿಯಾಗಿರುವಂತಹ ಈಸಿಯಾಗಿರುವಂತಹ ಬೀಟ್ರೂಟ್ ಪಲ್ಯ ರೆಡಿಯಾಗಿದೆ. ಸೊ ಈ ಒಂದು ಪಲ್ಯವನ್ನು ಒಂದು ತಟ್ಟೆಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ಸೊ ನೀವು ಕೂಡ ಇದೇ ರೀತಿಯಾಗಿರುವಂಥ ಒಂದು ಬೀಟ್ರೂಟ್ ಪಲ್ಯವನ್ನು ತಯಾರಿಸಿ ಎಷ್ಟು ಬೇಕಿದ್ರೂ ಕೂಡ ಮಾಡ್ಕೋಬೋದು. ತುರ್ದೇ ತಗೊಳ್ಬೇಕು ಅಂತ ಏನಿಲ್ಲ, ಕಟ್ ಮಾಡು ಕೂಡ ತಗೊಳ್ಬೋದು. ಅದರಲ್ಲಿ ಅರ್ಧ ಭಾಗ, ಒಂದು 3/4 ಭಾಗ ಕಟ್ ಮಾಡಿ ತಗೊಳ್ತೀರಾ ಅಂದರೆ ಒಂದು 1/4 ಭಾಗವನ್ನು ನೀವು ತುರಿದು ತಗೊಳ್ಳಿ. ತುಂಬ ಚೆನ್ನಾಗಿರುತ್ತೆ. ಟೇಸ್ಟು ಕೂಡ ಅದ್ಭುತವಾಗಿರಬೇಕು ಅಂತಂದರೆ ಒಂದು ಕ್ಯಾರೆಟನ್ನು ಹಾಕ್ಕೊಳ್ಳೋದಂತೂ ಮರಿಬೇಡಿ. ಒಂದು ಕ್ಯಾರೆಟನ್ನು ಸಣ್ಣದಾಗಿ ಕಟ್ ಮಾಡಿ ಅಥವಾ ತುರಿದು ಹೇಗಾದರೂ ಕೂಡ ಹಾಕ್ಕೊಳ್ಬೋದು. ಸೊ ಹಾಕಿ ಒಂದ್ಸಲ ಮನೆಯಲ್ಲಿ ಪಲ್ಯವನ್ನು ತಯಾರಿಸಿ ಟೇಸ್ಟು ಹೇಗಿತ್ತು ಅಂತ ತಪ್ಪದೆ ನನಗೆ ತಿಳಿಸೋದಂತೂ ಮರಿಬೇಡಿ ಫ್ರೆಂಡ್ಸ್. ಓಕೆ, ಸೊ ಇವತ್ತಿನ ವಿಡಿಯೋ ಸ್ವಲ್ಪನಾದರೂ ಇನ್ಫಾರ್ಮೇಟಿವ್ ಅಂತ ನಿಮಗೆ ಅನಿಸಿದರೆ ಖಂಡಿತ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಲೈಕ್ ಮಾಡಿ ಮತ್ತು ಹೆಚ್ಚೆಚ್ಚು ಶೇರ್ ಮಾಡೋದಂತೂ ಮರಿಬೇಡಿ. ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಇನ್ನೊಂದು ಹೊಸ ವಿಡಿಯೋ ಜೊತೆ ಬರ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಸಿ ಯು.